ದೇವರ ಜೊತೆಯಲ್ಲಿ ಮಾತಾಡುವುದು ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನ ಜೊತೆಯಲ್ಲಿ ಮಾತಾಡಿದ ಹಾಗೆ. ಬನ್ನಿ, ಪಾಠ 6 ಪ್ರಾರ್ಥನಾ ವೀರರನ್ನ ಕಲಿತುಕೊಳ್ಳೋಣ. ಹೋಪ್ ಸಬ್ಬತ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ 6ನೇ ಪಾಠದಲ್ಲಿ ಇನ್ನಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದ್ಭುತ ಸ್ವರೂಪನೇ, ಕಾರಣಕರ್ತನೆ, ನಿನ್ನ ವಾಕ್ಯವನ್ನು ನಾವು ಓದುವಾಗ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ, ಬರಲಿಕ್ಕಿರ್ತಕ್ಕಂಥ ಒಂದೊಂದು ವಾಕ್ಯವು ನಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತೆ ಶಕ್ತಿಯನ್ನು ನೀಡಿ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆಯನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರನ್ನು ನೀವು ನಾನು ಸ್ವಾಗತ ಮಾಡೋಣ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 6ನೇ ಪಾಠದಲ್ಲಿ ಇದ್ದೇವೆ. ಅಷ್ಟು ಬೇಗ 5 ಪಾಠಗಳು ಮುಗಿದೋಗಿದೆ. 6ನೇ ಪಾಠದಲ್ಲಿ ಕಾಲಿಟ್ಟಿದ್ದೇವೆ. ಸ್ಮರಣ ವಾಕ್ಯವನ್ನು ನಾವು ಮೊದಲನೇದಾಗಿ ಓದೋಣ. 116, 1 ಮತ್ತು 2ನೇ ಕೀರ್ತನೆ ದಯವಿಟ್ಟು ಓದಿ. ವಾಕ್ಯ ಈ ರೀತಿ ಹೇಳುತ್ತೆ: ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು, ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಅದ್ಭುತವಾಗಿರ್ತಕ್ಕಂಥ ಒಂದು ಶೀರ್ಷಿಕೆ. ಪಾಸ್ಟರ್ ಪ್ರಸನ್ನ, ಪ್ರಾರ್ಥನಾ ವೀರರು, ಹೇಳಿ. ಈ ತ್ರೈಮಾಸಿಕದಲ್ಲಿ ನಾವು ದೇವರ ಜೊತೆಯಲ್ಲಿ ಹೇಗೆ ನಾವು ಸಂಬಂಧವನ್ನು ಸುಭದ್ರಪಡಿಸಿಕೊಳ್ಳಬಹುದು ಎಂಬುದಾಗಿ ಕಲಿತಾ ಇದ್ದೇವೆ. ಹಿಂದಿನ 2 ವಾರಗಳಲ್ಲಿ ಸತ್ಯವೇದವನ್ನು ಓದುವುದರ ಮೂಲಕವಾಗಿ ದೇವರ ಜೊತೆಯಲ್ಲಿ ನಾವು ಅನ್ಯೋನ್ಯತೆಯನ್ನು ಭದ್ರಪಡಿಸಿಕೊಳ್ಬಹುದು. ಈಗ ಇನ್ನೊಂದು ಮುಖ್ಯವಾದಂಥ ಆಯುಧ ಪ್ರಾರ್ಥನೆ ಎಂಬತಕ್ಕಂಥದ್ದು. ಸತ್ಯವೇದದಲ್ಲಿ ಅನೇಕ ಪ್ರಾರ್ಥನಾ ವೀರರಿದ್ದಾರೆ. ಪ್ರಾರ್ಥನೆ ಎಂಬತಕ್ಕದ್ದಾಗಿ ನಾವು ಮೊದಲನೇದಾಗಿ ಜ್ಞಾಪಕ ಬರ್ತಕ್ಕಂಥದ್ದು ದಾನಿಯೇಲನು. ಅದನ್ನ ಬಗ್ಗೆ ಕಲಿತೇವೆ. ಆದರೆ ಬಹಳ ಪ್ರಾಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ಪ್ರಾರ್ಥನೆ ಎಂಬತಕ್ಕಂಥದ್ದು ಸ್ವಾಭಾವಿಕವಾಗಿ ದೇವರ ಜೊತೆಯಲ್ಲಿ ಮಾತಾಡುವುದು. ಯಾರನ್ನು ನಾವು ಪ್ರೀತಿ ಮಾಡ್ತೇವೆ ಅವರ ಜೊತೆಯಲ್ಲಿ ಮಾತಾಡದೇ ಇರೋದಿಲ್ಲ ನಾವು. ಅದು ನಮ್ಮ ಪತ್ನಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಕೆಲವರನ್ನ ಕೇಳ್ತಾ ಇದ್ದೀವಿ, ಏನಪ್ಪ ಇಷ್ಟು ದಿನ ನೀನು ಫೋನೇ ಮಾಡಿಲ್ಲ, ನೀನು ಇಷ್ಟು ದಿನ ನನ್ನ ಜೊತೆಯಲ್ಲಿ ಮಾತಾಡಿಲ್ಲ ಎಂಬುದಾಗಿ. ಸೊ ಈ ಕಮ್ಯುನಿಕೇಷನ್, ಈ ಸಂಪರ್ಕ ಎಂಬತಕ್ಕಂಥದ್ದು ಕಡಿದಾಗ್ತದೆ ನಾವು ಅವರ ಜೊತೆಯಲ್ಲಿ ಮಾತಾಡದೇ ಇರುವಾಗ. ದೇವರ ಸಂಬಂಧ ದೂರವಾಗ್ತದೆ ನಾವು ದೇವರ ಜೊತೆಯಲ್ಲಿ ಮಾತಾಡದೇ ಇರುವಾಗ. ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಪ್ರಾರ್ಥನೆ ಎಂಬತಕ್ಕಂಥದ್ದು ಒಂದು ಉಸಿರಾಗಿರ್ಬೇಕಂತೆ. ನಾವು ಉಸಿರಾಟವನ್ನು ಹೇಗೆ ಮಾಡ್ತೇವೆ ಆ ರೀತಿಯಲ್ಲಿ ಪ್ರಾರ್ಥನೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿ. ಸತ್ಯವೇದ ಹೇಳ್ತದೆ, ಸತತವಾಗಿ ಪ್ರಾರ್ಥನೆ ಮಾಡಿ, ಸಮಯ ಸಿಕ್ಕಲಾಗಲಿ ಪ್ರಾರ್ಥನೆ ಮಾಡಿ. ಈಗ ಪ್ರಾರ್ಥನೆ ಅಂದರೆ ದಾನಿಯೇಲ 3 ಸಾರಿ ಮಾಡ್ದ, ನಾನು ಸಹ 3 ಸಾರಿ ಮಾಡ್ತೀನಿ ಎಂಬುದಾಗಲ್ಲ. 24 ಗಂಟೆಗಳಲ್ಲಿ ನೀವೆಷ್ಟು ಸಾರಿ ದೇವರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದುತ್ತೀರಾ ಅಷ್ಟು ಚೆನ್ನಾಗಿರ್ತದೆ ನಿಮ್ಮ ಸಂಬಂಧ. ಒಬ್ಬ ಆಪ್ತ ಸ್ನೇಹಿತರು ಯಾವತ್ತು 1-2 ಮಾತಾಡಿ ಹೌ ಆರ್ ಯು, ಹೇಗಿದೆಯಾ ಎಂದು ಬಿಟ್ಬಿಡೋದಿಲ್ಲ. ಎಲ್ಲವನ್ನೂ ಕೇಳ್ತಾರೆ. ನೀನು ಇಲ್ಲಿ ಹೋಗಿದ್ದೆ, ಯಾರನ್ನು ಭೇಟಿಯಾದೆ, ಎಲ್ಲಿ ಬಂದೆ, ಎಲ್ಲವನ್ನೂ ಹೇಳ್ತೇವೆ. ನೋಡಿ, ದೇವರು ಎಷ್ಟು ವಿಶಾಲ ಹೃದಯವಾಗಿದ್ದಾನೆ ಅಂದರೆ ನೀವು ಎಲ್ಲವನ್ನ ನನ್ನ ಜೊತೆಯಲ್ಲಿ ಹೇಳ್ಕೊಳ್ಬಹುದು. ನಮ್ಮ ಪತ್ನಿ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಬೋಧಕರ ಜೊತೆಯಲ್ಲಿ, ಆಪ್ತ ಸ್ನೇಹಿತನ ಜೊತೆಯಲ್ಲಿ ಹೇಳಿಕೊಳ್ಳದಿದ್ದಾಗಿ ಪರವಾಗಿಲ್ಲ. ನಮ್ಮ ಅಂತರಾಳವನ್ನು ಬಲ್ಲ ದೇವರ ಜೊತೆಯಲ್ಲಿ ನಾವು ಮಾತಾಡಬಹುದು. ಇದು ಒಬ್ಬ ಪ್ರಾರ್ಥನಾ ವೀರನ ಶಕ್ತಿ. ಪ್ರಾರ್ಥನೆಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಯಾರು ಸಹ ಅಲ್ಲೆಗೆಳೆಯಲು ಸಾಧ್ಯವಿಲ್ಲ. ಇವತ್ತು ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಪ್ರಾರ್ಥನೆಗೆ ಇದೆ. ಅನೇಕ ವ್ಯಕ್ತಿಗಳು ಆ ಪ್ರಾರ್ಥನೆ ಮೂಲಕವಾಗಿ ಬಲವನ್ನು ಹೊಂದಿದ್ದಾರೆ. ಇವತ್ತು ಅದನ್ನು ನಾವು ಪರಿಚಯ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡಿ ದೇವರ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಅನ್ಯೋನ್ಯತೆ ಸುಭದ್ರವಾಗಿರ್ತದೆ ಎಂಬುದಾಗಿ. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ಬಂದಿದ್ದೇವೆ. ದಾನಿಯೇಲ್ ಪ್ರಾರ್ಥನೆ ಅಂತ ಹೇಳಿದಾಗ ದಾನಿಯೇಲ್ ಬಗ್ಗೆ ಮಾತಾಡಬೇಕು ಅಂತ ಪಾಸ್ಟರ್ ಹೇಳಿದ್ರು. ಹೇಳಿ. ನೋಡಿ, ದಾನಿಯೇಲನ ಜೀವನ ಪ್ರಾರ್ಥನೆಯ ಜೀವನಕ್ಕೆ ಒಂದು ಅದ್ಭುತವಾದಂಥ ಕನ್ನಡಿ ಹಿಡಿದಂತೆ ನಮಗೆ ಸತ್ಯವೇದದಲ್ಲಿ ಕೊಟ್ಟಿರುವಂಥ ಒಂದು ಮಾದರಿಯ
ಒಂದು ವ್ಯಕ್ತಿತ್ವ ಎಂಬುದಾಗಿ ನಾವು ಹೇಳ್ಬೋದು. ದಾನಿಯೇಲನ ಪ್ರಾರ್ಥನೆಯ ಜೀವನದ ಒಂದು ರಹಸ್ಯ ಏನಂದರೆ, ಅವನಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಅನುಕೂಲತೆ ಇಲ್ಲದಿರುವಂಥ ಸಮಯದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಿದ್ದ. ಇಟ್ ವಾಸ್ ನಾಟ್ ಟೈಮ್ ಫಾರ್ ಹಿಮ್ ಟು ಪ್ರೇ, ಬಟ್ ಸ್ಟಿಲ್ ಈ ಫೈಂಡ್ ಇಸ್ ಟೈಮ್ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್. ಅಂದರೆ ಪ್ರಾರ್ಥನೆಗೆ ಇಂಥದೇ ಸಮಯ ಅಂತಲ್ಲ, ಇಂಥದೇ ಸಂದರ್ಭ ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ಪ್ರಾರ್ಥನೆ ಮಾಡುವಂಥ ಏಕೈಕ ಪ್ರಾರ್ಥನಾ ವೀರ ಸತ್ಯವೇದಲ್ಲಿದ್ದರೆ ಅದು ದಾನಿಯೇಲನು. ಅಂದರೆ ಯಾಕೆ ನಾವು ದಾನಿಯೇಲನನ್ನು ಪ್ರಾರ್ಥನಾ ವೀರನೆಂಬುದಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರೆ, ಅವನ ಪ್ರಾರ್ಥನೆ ಅನೇಕ ಅದ್ಭುತಗಳನ್ನು ಮಾಡ್ತದೆ. ನೋಡಿ, ಅವನ ವೈಯಕ್ತಿಕ ಜೀವನದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಈ ಊಟವನ್ನು ಮಾಡಬಾರ್ದು ಎಂಬುದಾಗಿ ಅವನು ಹೇಳುವಾಗ ಅದಕ್ಕೆ ಮುಂಚೆ ಅವನು ಪ್ರಾರ್ಥನೆ ಮಾಡ್ತಾನೆ. ರಾಜನ ಬಳಿಗೆ ಹೋಗಿ ಕನಸಿನ ಅರ್ಥವನ್ನು ಹೇಳಬೇಕು ಅಂದರೂ ಪ್ರಾರ್ಥನೆ ಮಾಡ್ತಾನೆ. ಪ್ರತಿಯೊಂದು ನಿರ್ಧಾರದ ಹಿಂದೆ ಬಲವಾದ ಪ್ರಾರ್ಥನೆ ಇತ್ತು. ಈಗ ನಮ್ಮ ಕ್ರೈಸ್ತಿಯ ಜೀವನಕ್ಕೆ ನಾವು ಸತ್ಯವೇದ ಓದುವುದು ಆಹಾರವಾದರೆ, ಪ್ರಾರ್ಥನೆ ಉಸಿರು. ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಉಸಿರಾಟ ಇರಬೇಕು, ಎರಡನೇದು ಆಹಾರ ಇರಬೇಕು. ಎರಡರಲ್ಲಿ ಯಾವುದು ಕಡಿಮೆ ಆದರೂ ಅವನ ಪ್ರಾಣಕ್ಕೆ ಕುತ್ತು ಬರ್ತದೆ. ಸೊ ನಾವು ಕೆಲವರು ಬರೀ ಪ್ರಾರ್ಥನೆ ಮಾಡ್ತೀವಿ, ಸತ್ಯವೇದ ಓದೋದನ್ನು ಮರ್ತೋಗಿರ್ತೀವಿ. ಕೆಲವರು ಬರೀ ಸತ್ಯವೇದ ಓದ್ತಾರೆ, ಪ್ರಾರ್ಥನೆ ಇರೋದಿಲ್ಲ. ಎರಡೂ ಪಾಲಿನಲ್ಲಿ ಸಮಾಂತರದಲ್ಲಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ದಾನಿಯೇಲನ ಜೀವನದಲ್ಲಿ ನಾವು ನೋಡುವಾಗ, ಅವನು ಸಂಕಷ್ಟದಲ್ಲಿದ್ದಾಗಲೂ ಪ್ರಾರ್ಥನೆ ಮಾಡ್ತಾನೆ, ಅವನಿಗೆ ಸುಖವಾದಂಥ ಜೀವನ ಇದ್ದಾಗಲೂ ಪ್ರಾರ್ಥನೆ ಮಾಡ್ತಾನೆ, ಮತ್ತು ಅನ್ಯರ ದೇಶದಲ್ಲಿ ಅವನು ಬಹಳ ಪ್ರಾರ್ಥನೆಗೆ ಅವಕಾಶವೇ ಇಲ್ಲ. ಈಗ ಕೆಲವರು ನಮ್ಮ ಮಿಡ್ಲ್ ಈಸ್ಟ್ಗೆ ಹೋಗ್ತಾರೆ, ಅಲ್ಲಿ ಪ್ರಾರ್ಥನೆಗೆ ಅವಕಾಶ ಇರೋದಿಲ್ಲ, ಆದರೆ ಅವರು ಪ್ರಾರ್ಥನೆ ಬಿಟ್ಬಿಟ್ಟಿರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡೋದನ್ನು ಕಲಿತಾರೆ. ಆದರೆ ಅಲ್ಲಿ ಈ ದಾನಿಯೇಲನ ಒಂದು ಉದಾಹರಣೆ ಏನು ಅಂದರೆ, ಎಲ್ಲಿ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ವೋ ಅಂಥ ಸಂದರ್ಭಗಳಲ್ಲೂ ನೀವು ಪ್ರಾರ್ಥನೆಯಲ್ಲಿ ದೇವರ ಜೊತೆ ಏಕಾಂತ ಪ್ರಾರ್ಥನೆಯಲ್ಲಿ ಕಳಿಬೋದು ಅನ್ನೋದಕ್ಕೆ ದಾನಿಯೇಲನ ಜೀವನ ಒಂದು ಅದ್ಭುತವಾದಂಥ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿದೆ. ಆದ್ದರಿಂದ ಪ್ರಾರ್ಥನೆಗೆ ಇಂಥದೇ ಸಮಯ, ಇಂಥದೇ ಸಂದರ್ಭ ಇಲ್ಲ. ದೇವರು ಎಲ್ಲ ಸಮಯದಲ್ಲೂ ಪ್ರಾರ್ಥನೆಯನ್ನು ಕೇಳ್ತಾನೆ, ಪ್ರಾರ್ಥನೆಯನ್ನು ಆಲಿಸ್ತಾನೆ, ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಅನ್ನೋದಕ್ಕೆ ದಾನಿಯೇಲನ ಪುಸ್ತಕದಲ್ಲಿ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಈ ಒಂದು ಉದಾಹರಣೆಗಳನ್ನು ಬಹಳ ಪುಷ್ಕಳವಾಗಿ ನಮಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದಾನಿಯೇಲನ ಒಂದು ಜೀವನವನ್ನು ತೆಗೆದುಕೊಂಡಾಗ ನಾವು ಕೂಡ ಎಲ್ಲೋ ಒಂದು ಕಡೆ ದಾನಿಯೇಲ್ ರೀತಿ ನಮಗೂ ವೈರಿಗಳಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವು ಯಾವಾಗ ಬಿದ್ದೋಗ್ತೀವಿ ಅನ್ನೋ ಒಂದು ಭಯದಲ್ಲೇ ನಾವು ಜೀವಿಸ್ತಾ ಇದ್ದೀವಿ. ನಾವು ಕೂಡ ಯಾವ ರೀತಿ ದಾನಿಯೇಲ್ ರೀತಿ ಇರಬೇಕು ಅಂದರೆ, ಪ್ರಾರ್ಥನೆ ಮಾಡಿರೋ ಕಾರಣದಿಂದ ಅವನು ಯಾರಿಗೂ ಭಯಪಡ್ತಿರಲಿಲ್ಲ, ಯಾವ ಸಂದರ್ಭಕ್ಕೂ ಭಯಪಡ್ತಿರ್ಲಿಲ್ಲ. ಪ್ರಾರ್ಥನಾ ವೀರರಾಗಿರೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ, ಮೊಣಕಾಲು ಊರಬೇಕಾ, ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾ, ಮಲ್ಕೊಂಡು ಪ್ರಾರ್ಥನೆ ಮಾಡಬೇಕಾ? ನಮ್ಮನೇಲಿ ಒಬ್ಬರಿದ್ದರು, ಅವರು ಪ್ರಾರ್ಥನೆ ಮಾಡ್ದಮ್ಮ ಅಂತ ಕೇಳಿದ್ರೆ ನಾನು ಮಲ್ಕೊಂಡೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ಇಂದಿನ ಪಾಠದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬ ವಿಚಾರವಾಗಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. E.G. ವೈಟಮ್ನವರು ಸ್ಟೆಪ್ಸ್ ಟು ಕ್ರಿಸ್ತನೆಡೆಗೆ ಮೆಟ್ಟಲುಗಳು ಎಂಬಂತಹ ಪುಸ್ತಕದಲ್ಲಿ ಪುಟ 93ರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪ್ರಾರ್ಥನೆ ಅಂದರೆ ಏನು ಎಂಬುದಾಗಿ ಅವರು ಬರೀತಾ ಈ ರೀತಿ ಹೇಳ್ತಾರೆ. ಪ್ರೇಯರ್ ಇಸ್ ದ ಓಪನಿಂಗ್ ಆಫ್ ದ ಹಾರ್ಟ್ ಟು ಗಾಡ್ ಆ್ಯಸ್ ಟು ಎ ಫ್ರೆಂಡ್. ಅಂದರೆ ನಾವು ಒಬ್ಬ ಸ್ನೇಹಿತನೊಟ್ಟಿಗೆ ಯಾವ ರೀತಿ ಮನಸ್ಸನ್ನು ತೆರೆದು ಮಾತನಾಡ್ತೇವೋ ಅದೇ ರೀತಿ ದೇವರ ಬಳಿಯಲ್ಲಿ ಮಾತನಾಡುವುದು ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದ ನಾವು ನಮ್ಮ ಕಷ್ಟ ಸಂಕಷ್ಟಗಳನ್ನು ದೇವರ ಬಳಿಯಲ್ಲಿ ಮನಸ್ಫೂರ್ತಿಯಾಗಿ ಹೇಳಿಕೊಳ್ಳುವುದೇ ಪ್ರಾರ್ಥನೆ ಎಂಬುದನ್ನು ನಾವಿಲ್ಲಿ ಕಲಿಬೇಕು. ವಿಶೇಷವಾಗಿ ಸತ್ಯವೇದದಲ್ಲಿ ಅನೇಕ ಜನರು ನಾವು ನೋಡೋದಾದರೆ, ಕೆಲವರು ಕುಂತು ಪ್ರಾರ್ಥನೆ ಮಾಡಿರುವಂತಹ ಸನ್ನಿವೇಶಗಳು ಉಂಟು, ಕೆಲವರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿರುವಂತಹ ಸನ್ನಿವೇಶಗಳು ಕೂಡ ಉಂಟು, ಕೆಲವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಂತಹ ಸನ್ನಿವೇಶಗಳು ಕೂಡ ಉಂಟು. ಆದರೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದೇ ಇಲ್ಲಿ ಪ್ರಶ್ನೆ. ನಾವಿಲ್ಲಿ ಗಮನಿಸೋದಾದರೆ, ಕೆಲವರಿಗೆ ಮೊಣಕಾಲೂರುವಂತಹ ಶಕ್ತಿ ಇರುತ್ತೆ, ಕೆಲವರಿಗೆ ಶಕ್ತಿ ಇರೋದಿಲ್ಲ. ಕೆಲವರು ಕೂತುಕೊಂಡೇ ಅವರು ಪ್ರಾರ್ಥನೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ, ಆರೋಗ್ಯದ ತೊಂದರೆಗಳು ಅವರನ್ನು ಮೊತ್ತಿರುತ್ತೆ. ಆದ್ದರಿಂದ ನಾವು ಯಾರನ್ನೂ ಕೂಡ ಏನು ಮಾಡಬಾರ್ದಪ್ಪ ಅಂತಂದರೆ ಜಡ್ಜ್ ಮಾಡಬಾರ್ದು. ಇಲ್ಲಿ ವಿಶೇಷವಾಗಿ ಏನಪ್ಪ ನಾವಿಲ್ಲಿ ಗಮನಿಸಬೇಕಾಗಿರೋದು ಎಂಬುದಾಗಿ ನಾವು ನೋಡುವಾಗ, ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸುವಂತಹ ಒಂದು ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅದು ಕುಂತು ಮಾಡಿದ್ರೂ ಸರಿ, ಮೊಣಕಾಲೂರಿ ಮಾಡಿದ್ರೂ ಸರಿ, ಇಲ್ಲವಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರೂ ಸರಿ, ನಮ್ಮನ್ನು ನಾವು ಸಂಪೂರ್ಣವಾಗಿ ಸ್ವಾಮಿ, ನನಗೆ ಬೇರೆ ಯಾರೂ ದಿಕ್ಕಿಲ್ಲ, ನಿನ್ನನ್ನೇ ನಾನು ಆಶ್ರಯಿಸಿಕೊಂಡಿದ್ದೇನೆ, ನೀನಲ್ಲದೆ ನನಗೆ ಬೇರೆ ದಾರಿ ಇಲ್ಲ ಎಂಬುದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿ ಪ್ರಾರ್ಥಿಸುವುದೇ ನಿಜವಾದಂತಹ, ಇಲ್ಲವೇ ದೇವರಿಗೆ ಇಷ್ಟವಾಗುವಂತಹ ಪ್ರಾರ್ಥನೆ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇಲ್ಲಿ ಅನೇಕ ವಚನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 5-6 ವಾಕ್ಯಗಳು, 13ನೇ ವಾಕ್ಯ, 1ನೇ ಸಮುವೇಲ 1:26, ಈ ಎಲ್ಲ ವಚನಗಳನ್ನು ನಾವು ನೋಡುವಾಗ ಕೆಲವರು
ಕುಂತು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಸಾಷ್ಟಾಂಗ ಮಲಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸಿ ಕೊಡುವಂತಹ ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಯನ್ನು ಆಗಿದ್ದಾನೆ. 1 ಥೆಸಲೋನಿಕ 5:17 ಪೌಲನು ಹೇಳ್ತಾನೆ, ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ. ನನಗೆ ಈಗಲೂ ಕೂಡ ನೆನಪಿದೆ, ಸ್ಪೈಸರ್ ಶಾಲೆಯಲ್ಲಿ ನಾನು ಓದ್ತಿರುವಾಗ, ಕಾಲೇಜಿನಲ್ಲಿ ಓದ್ತಿರುವಾಗ ನಮ್ಮ ಪ್ರೊಫೆಸರ್ ಒಬ್ಬರು ವಾಕಿಂಗ್ ಪ್ರೇಯರ್ ಮಾಡ್ತಾಯಿದ್ರು. ಇಲ್ಲಿಂದ ನಾವು ವಿಸಿಟಿಂಗ್ ಹೋಗಬೇಕು ಅಂತಂದರೆ ನಡ್ಕೊಂಡೇ ಹೋಗುವಾಗಲೇ ನಾವು ಅದೇ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕು. ಅದು ನಮಗೆ ಮಾಡಿದಂತಹ ಒಂದು ಅಭ್ಯಾಸ ಅಂದಿನ ಕಾಲದಲ್ಲಿ. ಆದ್ದರಿಂದ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದೀವಿ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ. ಆದರೆ ದೇವರಿಗೆ ಸಮರ್ಪಕವಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಿದ್ದೀವಾ ಇಲ್ವಾ ಎಂಬುದನ್ನೇ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿ ಬರುತ್ತೆ. ಸೊ ಯಾವ ರೀತಿ ಪ್ರಾರ್ಥನೆ ಮಾಡೋದು ಅನ್ನೋದು ಮುಖ್ಯ ಅಲ್ಲ, ಯಾವ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಸ್ವಲ್ಪ ಮುಖ್ಯ. ಯಾಕೆಂದರೆ ಬೀದಿಗಳಲ್ಲಿ ಮಾಡಬಾರ್ದು, ಅಲ್ಲಲ್ಲಿ ನಿಂತು ಮಾಡಬಾರ್ದು ಅಂತ ದೇವರೇ ಹೇಳ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಒಂದೇ ಒಂದು ವಿಷಯ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ, ಮುಂದಿನ ದಿನಕ್ಕೆ ಹೋಗ್ತೀನಿ. ಡೆನ್ಸಿಲ್ ವಾಷಿಂಗ್ಟನ್ ಎಂಬತಕ್ಕಂಥ ಒಬ್ಬ ದೊಡ್ಡ ನಟ ಈ ರೀತಿಯಾಗಿ ಹೇಳ್ತಾನೆ, ನಾನು ನನ್ನ ಮಂಚದ ಬಳಿ ಚಪ್ಪಲಿಯನ್ನು ದೂರ ಇಡ್ತೀನಿ, ಚಪ್ಪಲಿನ ಒಳಗಡೆ ಇಡ್ತೀನಿ, ಏಕೆಂದರೆ ನಾನು ಮೊಣಕಾಲೂರಿ ಆ ಚಪ್ಪಲಿಯನ್ನು ಎತ್ತುವಾಗಾದರೂ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಮನಸ್ಸು ಮರೆತು ಬಿಡ್ತೀನ ಅಂತ. ಸೊ ಎಷ್ಟೋ ಸಂದರ್ಭಗಳಲ್ಲಿ ದೀನತೆಯನ್ನು ತೋರಿಸಿ ದೇವರಿಗೆ ಒಂದು ಮರ್ಯಾದೆಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಬಹಳಷ್ಟು ಆಶೀರ್ವಾದ ಉಂಟು ಎಂಬತಕ್ಕಂಥದ್ದನ್ನು ನಾವು ಖಂಡಿತವಾಗ್ಲೂ ಇಲ್ಲಿ ನೋಡ್ತೇವೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠಕ್ಕೆ ಬರೋಣ. ಅನೋಕನ ಬಗ್ಗೆ, ಅನೋಕನು ಮಾತನಾಡ್ದ, ನಡೆದ, ಹೇಳಿ. ಅನೋಕನ ಬಗ್ಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಬಗ್ಗೆ ಒಂದು ಹೇಳಿ ಸರ್. ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಾವು ನಿಂತ್ಕೊಂಡು ಮಲ್ಕೊಂಡು ಪ್ರಯಾಣ ಮಾಡುವಾಗ ಎಲ್ಲ ಸಮಯದಲ್ಲೂ ನಮ್ಮ ಪ್ರಾರ್ಥನೆಯ ಮನಸ್ಸು ದೇವ್ರ ಜೊತೆಲಿ ಮಾತಾಡಬೇಕು. ಈಗ ಎಷ್ಟೋ ಸರಿ ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಏನು, ಮೊಣಕಾಲೇ ಊರಬೇಕು, ಕಣ್ಣುಗಳನ್ನ ಮುಚ್ಚಬೇಕು, ಯಾಕೆಂದರೆ ಅದು ಧ್ಯಾನ ಇರಲಿ ಎಂಬುದಾಗಿ ಅರ್ಥ. ಕಾನ್ಸಂಟ್ರೇಷನ್. ಹೌದು. ಪ್ರಯಾಣ ಮಾಡುವಾಗಲೂ ನೀವು ಪ್ರಾರ್ಥನೆ ಮಾಡ್ಬೋದು. ದೇವರು ನಿಮ್ಮ ಮನಸ್ಸನ್ನು ನೋಡ್ತಾ ಇದ್ದಾನೆ, ನಿಮ್ಮ ಧ್ಯಾನವನ್ನು ನೋಡ್ತಾ ಇದ್ದಾನೆ. ಹಾಗಿರುವಲ್ಲಿ ಪ್ರಾರ್ಥನೆ. ಯಾಕೆಂದರೆ ಇವತ್ತಿನ ಪಾಠ ಏನು ಹೇಳ್ತದೆ ಅಂದರೆ, ಅನೋಕನು ದೇವರ ಜೊತೆಯಲ್ಲಿ ನಡೆದನು ಮತ್ತು ಮಾತಾಡಿದನು. ಅನೋಕನ ಬಗ್ಗೆ ಸತ್ಯವೇದವು ಅಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಮೊದಲ 10 ವಂಶಾವಳಿಯಲ್ಲಿ ನಾವು ನೋಡುವಾಗ ಅನೋಕನು 7ನೇ ವ್ಯಕ್ತಿ. ಆದಾಮನಿಂದ ತೆಗೆದುಕೊಂಡಾಗ 7ನೇ ವ್ಯಕ್ತಿ. ಈ 7ನೇ ವ್ಯಕ್ತಿಯಾದ ಅನೋಕನು ಈ ಲೋಕದಲ್ಲಿ 365 ವರ್ಷಗಳು ಮಾತ್ರ ಜೀವನ ಸಾಗಿಸಿದನು. ಸತ್ಯವೇದ ಹೇಳ್ತದೆ, ಆದಿಕಾಂಡ 5ನೇ ಅಧ್ಯಾಯ 22ರಿಂದ 24ನೇ ವಚನದಲ್ಲಿ, ಆ 365 ವರ್ಷಗಳಲ್ಲಿ ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ 300 ವರ್ಷ ನಡೆದಂತೆ. ಅನೋಕನ ಕಾಲದಲ್ಲೂ ಸಹ ದುಷ್ಟ ಜನರಿದ್ದರು, ಪಾಪ ಹೆಚ್ಚಾಗಿತ್ತು, ಕೆಡುಕು ಹೆಚ್ಚಾಗಿತ್ತು. ಆದರೆ ಅಂಥವರ ಮಧ್ಯದಲ್ಲಿ ಅನೋಕನು ಒಬ್ಬ ಮಾದರಿಯ ಜೀವಿತವನ್ನು ನಡೆಸಿದನು. ದೇವರ ಜೊತೆಯಲ್ಲಿ ಆತನ ಅನ್ಯೋನ್ಯತೆ ಎಷ್ಟು ಸುಭದ್ರವಾಗಿತ್ತು ಅಂದರೆ, ದೇವರ ಜೊತೆಯಲ್ಲಿ ಸದಾ ಆತನು ಮಾತಾಡ್ತಾ ಇದ್ದ. ಆ ಮಾತಾಡಿದ ನಿಮಿತ್ತವಾಗಿ ಇಲ್ಲಿ ಪ್ರಾರ್ಥನೆ ಮಾಡದೆ ಎಂಬುದಾಗಿ ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಆತನು ಸತತವಾಗಿ ದೇವರ ಸಂಪರ್ಕದಲ್ಲಿದ್ದ. ಯಾರು ದೇವರ ಸಂಪರ್ಕದಲ್ಲಿ ಇರೋದಿಲ್ಲ ಅವರು ದೇವರ ಜೊತೆಯಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ದೇವರ ಜೊತೆಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳಿದ ತಕ್ಷಣ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸೋದಿಲ್ಲ, ದೇವರ ವಾಕ್ಯವನ್ನು ಓದೋದನ್ನು ನಿಲ್ಲಿಸೋದಿಲ್ಲ. ಇವೆಲ್ಲವೂ ಒಂದೊಂದು ವಿಧಾನಗಳು ಎಂಬುದನ್ನು ನೋಡುವಂಥರಾಗಿದ್ದೇವೆ. ಶ್ರೀಮತಿ ವೈಟಮ್ ಅವರು ಹೇಳ್ತಾರೆ, ಎಲ್ಲ ಸಂಕಷ್ಟದ ಸಮಯದಲ್ಲೂ ಸಹ ಅನೋಕನು ದೇವರ ಜೊತೆಯಲ್ಲಿ ತನ್ನ ಒಂದು ಸಂಪರ್ಕವನ್ನು ಸತತವಾಗಿ ಸುಭದ್ರವಾಗಿ ಇಟ್ಕೊಂಡಿದ್ದ ಎಂಬುದಾಗಿ. ದೇವರು ನಮ್ಮನ್ನು ಸಹ ಇವತ್ತು ನಾನು ಏನು ಕರೀತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ನೀವು ಎಲ್ಲ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಇರ್ರಿ. ನಿಮಗೆ ಕೀರ್ತನಗಾರ 139ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಹಾಡನ್ನು ಆಳ್ತೇವೆ, ನನ್ನನ್ನು ಪರೀಕ್ಷಿಸಿ ಎಂಬುದಾಗಿ. ಆ ಒಂದು ಹಾಡಿನ ಮೂಲಕವಾಗಿ ಏನು ಹೇಳ್ತದೆ ಅಂದರೆ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ. ನಾವು ಎಲ್ಲೇ ಹೋದರೂ ಸಹ ದೇವರನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದಾಮ ಅವಳು ಗಿಡದ ಹಿಂದ್ಗಡೆ ಅರ್ತ್ಕೊಂಡಿದ್ರು,
ಔತ್ಕೊಂಡಿರುವಾಗ ಸ್ವಾಮಿ ಹೇಳ್ತಾನೆ, ನೀವು ಅಲ್ಲಿದ್ದೀರಾ ನನಗೆ ಚೆನ್ನಾಗಿ ಗೊತ್ತು, ಎಲ್ಲಿದ್ದೀರಾ ನಾನು ಕೇಳ್ತಾ ಇದ್ದೇನೆ. ಇವತ್ತು ನಾವು ಎಲ್ಲಿದ್ದೇವೆ, ಎಲ್ಲಿ ಅಡಕವಾಗಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಎಲ್ಲವೂ ದೇವರಿಗೆ ಗೊತ್ತಿರುವಾಗ ದೇವರಿಂದ ಮರೆಯಾದದ್ದು ಒಂದು ಇಲ್ಲ. ಹಾಗಿರುವಲ್ಲಿ ದೇವರ ಜೊತೆಯಲ್ಲಿ ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಮಲಗೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಒಪ್ಪಿಸ್ಕೊಡ್ಬೇಕು. ಸ್ವಾಮಿ, ಈ ದಿನವೆಲ್ಲ ನಾನು ಇಷ್ಟು ತಪ್ಪನ್ನು ಮಾಡಿದ್ದೇನೆ, ನಿನಗೆ ಅಸಹ್ಯವಾಗಿ ನಡ್ಕೊಂಡಿದ್ದೇನೆ, ನಿನಗೆ ವಿರೋಧವಾಗಿ ನಡ್ಕೊಂಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಅದನ್ನೇ ತಾನೇ 1 ಯೋಹಾನ 1:9 ಹೇಳ್ತಕ್ಕಂಥದ್ದು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಾಗ ಆತನು ನಂಬಿಗಸ್ತನು, ನೀತಿವಂತನಾಗಿ ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸುವಂತನಾಗಿದ್ದಾನೆ ಎಂಬುದಾಗಿ. ಅನೋಕನು ಒಂದು ದೊಡ್ಡ ಉದಾಹರಣೆ ನಮ್ಮ ಜೀವಿತದಲ್ಲಿ. ಯಾಕೆಂದರೆ ಕೆಟ್ಟ ಲೋಕದಲ್ಲಿ ಒಳ್ಳೆಯವರಾಗಿ ಜೀವಿಸುವುದಕ್ಕೆ ಅನೋಕನು ಒಬ್ಬ ಉದಾಹರಣೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ಇಟ್ಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ಬುಧವಾರದ ಪಾಠದ ಕಡೆಗೆ ಹೋಗೋಣ. ಅನೋಕನ ಬಗ್ಗೆ ಮಾತಾಡಿದ್ವಿ. ಅನೋಕನಿಗೂ ದೇವರಿಗೂ ಇದ್ದಂಥ ಸಂಬಂಧದ ಬಗ್ಗೆ ನಾವು ಮಾತಾಡಿದ್ವಿ. ಸತ್ಯವೇದವನ್ನ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಎಷ್ಟೋ ಪ್ರಾರ್ಥನಾ ವೀರರು ನಮಗೆ ಪರಿಚಯವಾಗುತ್ತಾರೆ. ಖಂಡಿತವಾಗ್ಲೂ ಈ ವಿಚಾರಗಳನ್ನು ಮಾತಾಡುವಾಗ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಖಂಡಿತವಾಗ್ಲೂ ಚರ್ಚೆ ಮಾಡಲೇಬೇಕು. ದೇವರಿಗೆ ನಿಕಟವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಸತ್ಯವೇದ ಆತನನ್ನು ಕರೀತದೆ, ಮೋಶೆ. ಹೇಳಿ ಪಾಸ್ಟರ್ ಅಶೋಕ್. ಈ ಮೋಶೆಯ ಪ್ರಾರ್ಥನಾ ಜೀವನ ಇದು ಯಾಕೆ ವಿಶೇಷಿತವಾಗಿರ್ತದೆ ಅಂದರೆ, ಕೆಲವರು ಸಾಮಾನ್ಯ ಬೋಧಕರಾಗಿರುವಾಗ ಒಳ್ಳೆಯ ಪ್ರಾರ್ಥನೆಯ ಜೀವನ ಇರ್ತದೆ, ಸತ್ಯವೇದ ಚೆನ್ನಾಗಿ ಓದ್ತಾ ಇರ್ತಾರೆ. ಆದರೆ ನಾಯಕತ್ವಕ್ಕೆ ಬಂದ ತಕ್ಷಣ ಅವ್ರು ಹೇಳುವಂಥ ಒಂದು ಸಾಮಾನ್ಯವಾಗಿರುವಂಥ ಮಾತೇನೆಂದರೆ, ನನಗೆ ಸಮಯ ಸಿಗ್ತಾ ಇಲ್ಲ, ಯಾಕಂದರೆ ಬಹಳ ಬ್ಯುಸಿ ಇದ್ದೀನಿ ಈಗ, ನಮ್ಮ ಕಚೇರಿ ಕೆಲಸಗಳು ಅದು ಇದಂತ. ಆದರೆ ಮೋಶೆಗಿಂತ ಬಹಳ ಬ್ಯುಸಿಯಾಗಿರುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾರನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆತನಿಗಿದ್ದಷ್ಟು ಸಮಯ ಅಭಾವ ಇನ್ಯಾರಿಗೂ ಇರಲಿಲ್ಲ. ಯಾಕಂದರೆ ಎಷ್ಟೋ ಜನ ಇಸ್ರಾಯೇಲರನ್ನು ನಡೆಸುವಂಥ ಜವಾಬ್ದಾರಿ ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 40 ವರ್ಷಗಳು ಆತನ ಜೀವನ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಾರ್ಥನಾ ಜೀವನ. ಪ್ರಾರ್ಥನೆ ಅಂದರೆ ಇಟ್ಸ್ ಎ 2 ವೇ ಲೈನ್. ಅಂದರೆ ನಾವು ಮಾತಾಡ್ತೀವಿ, ದೇವರು ನಮ್ಮ ಜೊತೆ ಮಾತಾಡ್ತಾನೆ. ಇಲ್ಲಿ ಮೋಶೆಯ ಜೀವನದಲ್ಲಿ ಪ್ರತಿಯೊಂದಕ್ಕೂ ದೇವರನ್ನು ಸಂಪರ್ಕಿಸ್ತಾ ಇದ್ದವನು. ಯಾವುದೇ ವಿಚಾರ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಎಲ್ಲದಕ್ಕೂ ದೇವರ ಜೊತೆ ನಿರಂತರವಾಗಿ ಒಂದು ಹಾಟ್ಲೈನ್, ಈಗ ನಾವು ಹಾಟ್ಲೈನ್ ಕನೆಕ್ಷನ್ ಅಂತ ಹೇಳ್ತೀವಲ್ಲ, ನೀವು ಯಾವುದೇ ಸಮಯದಲ್ಲಿ 24 hours ಅಂತ ಹಾಕಿರ್ತಾರೆ, 24x7. ಅಂದರೆ ಯಾವುದೇ ಸಮಯದಲ್ಲಿ ಅವ್ರನ್ನ ಸಂಪರ್ಕಿಸ್ಬೋದು. ಆದರೆ ಕೆಲವೊಂದು ಹಾಟ್ಲೈನ್ಗಳು ಕೆಲಸನೇ ಮಾಡೋದಿಲ್ಲ. ಆದರೆ ಮೋಶೆ ದೇವರ ಜೊತೆ ಇದ್ದಂಥ ಒಂದು ಸಂಪರ್ಕ ಪ್ರತಿ ದಿನದಲ್ಲೂ ಎಲ್ಲ ಹಂತದಲ್ಲೂ ಅವನು ದೇವರ ಜೊತೆ ಒಂದು ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದ. ಅದಕ್ಕೆ ಈ ವಾಸ್ ಅ ವೆರಿ ಗುಡ್ ಲೀಡರ್, ಬಿಕಾಸ್ ಈಸ್ ಲೀಡರ್ಶಿಪ್ ವಾಸ್ ಸೋಕ್ಡ್ ಇನ್ ಪ್ರೇಯರ್. ಈಗ ನಾವು ಅಂದ್ಕೊಳ್ತೀವಿ ಲೀಡರ್ಶಿಪ್ಪು ಅಥವಾ ನಾಯಕತ್ವ ಅಂದ ತಕ್ಷಣ ದೇವ್ರನ್ನ ಮರ್ತುಬಿಟ್ಟು, ಪ್ರಾರ್ಥನೆ ಮರ್ತುಬಿಟ್ಟು, ಸತ್ಯವೇದ ಮರ್ತುಬಿಟ್ಟು, ಬರೀ ಕಮಿಟಿಗಳು ಇದರಲ್ಲೇ ನಾವು ಬ್ಯುಸಿಯಾಗಿರೋದು, ಅದು ಜೀವನ ಅಲ್ಲ. ಅಥವಾ ಆ ರೀತಿಯ ಒಂದು ನಾಯಕತ್ವವನ್ನು ದೇವರು ಯಾವತ್ತೂ ಒಪ್ಪೋದಿಲ್ಲ. ನಾಯಕತ್ವ ಅಂದರೆ ದೇವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ದೇವರ ಜೊತೆ ಆತನ ಮಾತುಕತೆ ಮತ್ತು ಆತನ ಪ್ರತಿಯೊಂದು ನಿರ್ಧಾರಗಳಿಂದ ದೇವರ ಒಂದು ಪ್ರಾರ್ಥನಾ ಪೂರ್ವಕವಾದಂಥ ಜೀವನ ಇತ್ತು. ಈಗ ಮೋಶೆ ದಾನಿಯೇಲನ ರೀತಿ 3 ಹೊತ್ತು ಪ್ರಾರ್ಥನೆ ಮಾಡಿದಂಥ ಒಂದು ದಾಖಲೆ ಇಲ್ಲ. ಅಥವಾ ಸೊಲೊಮನ್ ರೀತಿಯಲ್ಲಿ ಮೊಣಕಾಲು ಹಾಕಿ ಯಜ್ಞವೇದಿಯ ಮುಂದೆ ಪ್ರಾರ್ಥನೆ ಮಾಡಿದಾಗ ಬೆಂಕಿ ಬಂತು ಅಂತ ಇಲ್ಲ. ಆದರೆ ಅವನ ಪ್ರತಿ ಪ್ರಾರ್ಥನೆಗೂ ದೇವರು ಉತ್ತರ ಕೊಟ್ಟಿದ್ದಾನೆ. ನೀರು ಕಹಿಯಾದಾಗ ಪ್ರಾರ್ಥನೆ ಮಾಡಿದಾಗ ಒಂದು ಕೊಂಬನ್ನು ತೋರಿಸಿ ನೀರು ಸಿಹಿ ಮಾಡ್ತಾನೆ. ಇಲ್ಲಿ ನೀರಿಲ್ಲ ಅಂತ ಹೇಳಿದಾಗ ಪ್ರಾರ್ಥನೆ ಮಾಡಿದಾಗ ಆ ಬಂಡೆ ಜೊತೆ ಮಾತಾಡೋದಾಗ ನೀರು ಬರ್ತದೆ. ಯಾವಾಗ ಅವನು ಪ್ರಾರ್ಥನೆ ಮಾಡ್ತಾನೋ ಪ್ರತಿಯೊಂದು ಪ್ರಾರ್ಥನೆಗೂ ದೇವರು ಉತ್ತರ ಕೊಟ್ಟಿದ್ದಾನೆ. ಒಬ್ಬ ನಾಯಕ ಈಸ್ ಪ್ರೇಯರ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವನು ಪ್ರಾರ್ಥನೆ ಮಾಡಿದ್ರೆ ಆ ಉತ್ತರ ಬರ್ತದೆ ಅನ್ನುವಂಥ ನಂಬಿಕೆ ಜನರಲ್ಲಿ ಬಂದಾಗ ಅವನು ಯಶಸ್ವಿಯಾದ ನಾಯಕನಾಗ್ತಾನೆ. ಈಗ ಮೋಶೆಗೆ ಆ ಒಂದು ಗುಣಲಕ್ಷಣಗಳನ್ನು ನಾವು ನೋಡ್ತೇವೆ. ಈಗ ನಾವು ಸಭೆಗಳಲ್ಲಿ ಅಥವಾ ನಮ್ಮ ಸಂಸ್ಥೆಗಳಲ್ಲಿ ನಾಯಕರಾಗಿರ್ತೇವೆ, ಆದರೆ ನಮ್ಮ ನಾಯಕತ್ವದ ಬಹಳ ಮುಖ್ಯವಾದ ಲಕ್ಷಣ ಪ್ರಾರ್ಥನಾ ಜೀವನವಾಗಿರಬೇಕು. ಓಕೆ, ಮುಂದೆ ಹೋಗೋಣ. ಒಂದು ರಾಜ್ಯಕ್ಕಾಗಿ ತನ್ನ ಪ್ರಾರ್ಥನೆಯ ಮೂಲಕ ಮುಂದೆ ಬಂದಂಥ ವ್ಯಕ್ತಿ ಮೋಶೆ. ಹೇಳಿ. ಜನಾಂಗದ ಕುರಿತಾಗಿ ಮೋಶೆ ಏನು ಮಾಡ್ತಾನಪ್ಪ ಅಂದರೆ ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಇಲ್ಲಿ ಅನೇಕ ಬಾರಿ ನಾವು ನೋಡ್ತೇವೆ, ಕಷ್ಟ ಬಂದಾಗ ಮಾತ್ರ ನಾವು ದೇವ್ರ ಕಡೆಗೆ ನೋಡ್ತೇವೆ. ಆದರೆ ಮೋಶೆ ಎಲ್ಲ ವೇಳೆಯಲ್ಲೂ ಕೂಡ ದೇವರನ್ನು ಆತುಕೊಂಡು ಜೀವನ ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಇಲ್ಲಿ ಮೋಶೆಯನ್ನು ನಾವು ಗಮನಿಸೋದಾದರೆ ನೀರು ಕಹಿಯಾಗಿದೆ ಎಂಬುದಾಗಿ ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ನೀರೇ ಇಲ್ಲ ಎಂಬುದಾಗಿ ಮತ್ತೊಂದೆಡೆ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ಆಹಾರವೇ ಇಲ್ಲ ಎಂಬುದಾಗಿ ಮತ್ತೊಂದೆಡೆ ಪ್ರಾರ್ಥನೆ ಮಾಡ್ತಾನೆ. ಈ ಎಲ್ಲ ಪ್ರಾರ್ಥನೆಗಳಿಗೂ ಕೂಡ ಆತನು ಉತ್ತರವನ್ನು ಪಡೆಯೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಪ್ರಾರ್ಥನೆಯ ಉತ್ತರ
ಬಂದಾಗ ಈ ಪ್ರಾರ್ಥನೆಗೆ ಉತ್ತರ ಪಡೆಯಬೇಕಂದ್ರೆ ರಹಸ್ಯ ಏನು ಎಂಬುದಾಗಿ ನಾವು ನೋಡುವಾಗ ಮೋಶೆಯಿಂದ ನಾವು ಕಲಿಬೇಕಾದಂತಹ ಕೆಲವು ಗುಣಗಳಿವೆ. ಆ ಗುಣಗಳನ್ನು ನಾವು ಅನುಸರಿಸೋದಾದರೆ ಆ ಒಂದು ಮೋಶೆಗೆ ದೇವರು ಸಹಾಯ ಮಾಡಿದ ಹಾಗೆ ನಮಗೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಸಹಾಯ ಮಾಡ್ತಾರೆ. ಏನು ಮಾಡಿದ್ರು ಮೋಶೆ ಅವರು ಎಂಬುದಾಗಿ ನಾವು ನೋಡುವಾಗ ಆತನು ಒಂದು ಜನಾಂಗಕ್ಕಾಗಿ ಹೋರಾಟ ಮಾಡ್ತಾನೆ ದೇವರ ಬಳಿಯಲ್ಲಿ. ಮೋಶೆ ಆ ಸಿನಾಯಿ ಪರ್ವತದ ಮೇಲೆ 10 ಆಜ್ಞೆಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ಇಲ್ಲಿ ಒಂದು ಬಸವನನ್ನು ಮಾಡಿ ಇಸ್ರೇಲರೆಲ್ಲರೂ ಕೂಡ ಅವರು ನೃತ್ಯವನ್ನು ಮಾಡುತ್ತಾ, ಹಾಡುತ್ತಾ, ಕುಣಿಯುತ್ತಾ, ಆಹಾರವನ್ನು ಸೇವನೆ ಮಾಡುತ್ತಾ, ಪಾನವನ್ನು ಮಾಡುತ್ತಾ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಅವರು ಇಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಮೋಶೆ ಅಲ್ಲಿಂದ ಕೆಳಗೆ ಬರ್ತಾನೆ. ಇವರು ಮಾಡುತ್ತಿದ್ದನ್ನು ಕಂಡು ಆ 10 ಆಜ್ಞೆಗಳನ್ನು ಎಸೆದು ಬಿಡ್ತಾನೆ. ಬಹಳ ಕೋಪೋದ್ರೇಕನಾಗ್ತಾನೆ. ಅಂದು ದೇವರು ಹೇಳ್ತಾನೆ, ಮೋಶೆ ನೀನು ಪಕ್ಕಕ್ಕೆ ಸರಿದು ಬಿಡು, ನಾನು ಆ ಜನಾಂಗವೆಲ್ಲವನ್ನು ಕೂಡ ಅಳಿಸಿಬಿಡ್ತೇನೆ, ನಿನ್ನಿಂದ ಮತ್ತೊಂದು ಜನಾಂಗವನ್ನು ಹುಟ್ಟ ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ಸ್ವಾಮಿ ಆ ಕೆಲಸವನ್ನು ಮಾಡು, ಆದರೆ ಅದನ್ನು ಮಾಡುವುದಕ್ಕಿಂತ ಮುನ್ನ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ಏನು ಮಾಡು, ತೆಗೆ ಎಂಬುದಾಗಿ ಆ ಜನಾಂಗದ ಕುರಿತಾಗಿ ಮೋಶೆ ಏನು ಮಾಡ್ತಾನಪ್ಪ ಅಂತಂದರೆ ದೇವರ ಬಳಿಯಲ್ಲಿ ಒಂದು ಯುದ್ಧವೇ ಮಾಡ್ತಾನೆ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಯಾಕೆಂದರೆ ಅದು ಹೋರಾಟ. ಅದು ಸ್ವಾಮಿ ನೀವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಾನಂತೂ ಇದಕ್ಕೆ ಅನುಮತಿ ಕೊಡೋದೇ ಇಲ್ಲ ಸ್ವಾಮಿ ಎಂಬುದಾಗಿ ಮೋಶೆ ದೇವರ ಬಳಿಯಲ್ಲಿ ಆತನು ಹೋರಾಡೋದನ್ನು ನಾವು ಕಾಣ್ತಿದ್ದೇವೆ. ನೋಡಿ, ಮೋಶೆಯ ಪ್ರಾರ್ಥನಾ ಜೀವನದ ರಹಸ್ಯ ಇಲ್ಲವೇ ದೇವರು ಅದನ್ನು ಕೊಟ್ಟಂತಹ ಪ್ರತಿಯೊಂದೊಂದು ಉತ್ತರಗಳಿಗೆ ಇರುವಂತಹ ರಹಸ್ಯ ಏನು ಎಂಬುದಾಗಿ ನಾವು ನೋಡುವಾಗ ಆತನು ದೇವರ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಇಟ್ಟಿದ್ದ. ಎರಡನೇದಾಗಿ ಆತನು ತನ್ನ ಜೀವನದ 7 ಬೀಳುಗಳಲ್ಲಿ ದೇವರಿಗೆ ನಂಬಿಗಸ್ತನಾಗಿದ್ದ. ಮೂರನೇದಾಗಿ ನಾವು ಗಮನಿಸೋದಾದರೆ ದೇವರಿಗೆ ಆವಾಗ ನೆನಪು ಮಾಡ್ತಾ ಇದ್ದ, ಸ್ವಾಮಿ ನೀನು ಅಬ್ರಹಾಮನಿಗೆ ವಾಗ್ದಾನವನ್ನು ಮಾಡಿದ್ದೆ, ನೀನು ಇಸ್ಸಾಕನಿಗೆ ಯಾಕೋಬನಿಗೆ ಏನು ಮಾಡಿದ್ದಿ, ವಾಗ್ದಾನವನ್ನು ಮಾಡಿದ್ದಿ ಎಂಬುದಾಗಿ ಆತನು ಪದೇ ಪದೇ ದೇವರಿಗೆ ಏನು ಮಾಡ್ತಿದ್ದಪ್ಪ ಅಂತಂದರೆ ಆತನ ಒಂದು ಒಡಂಬಡಿಕೆಯನ್ನು ನೆನಪು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ದೇವರು ಪ್ರಾರ್ಥನೆ ಕೊಟ್ಟರೂ ಸರಿ, ಕೊಡದೆ ಹೋದರೂ ಸರಿ, ಎಲ್ಲದಕ್ಕೂ ಕೂಡ ಸ್ವಾಮಿ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಆತನು ಮೌನವಾಗಿದ್ದು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋದ ಎಂಬುದಾಗಿ ನಾವು ಗಮನಿಸಬಹುದು. ಆದ್ದರಿಂದ ನಾವು ಕೂಡ ಅಷ್ಟೇ ದೇವರನ್ನ ಪ್ರೀತಿ ಮಾಡುತ್ತಾ ನಮ್ಮ ಜೀವನದ 7 ಬೀಳುಗಳಲ್ಲಿ ದೇವರಿಗೆ ನಂಬಿಗಸ್ತ ಮಕ್ಕಳಾಗಿ, ಅಷ್ಟು ಮಾತ್ರವೇ ಅಲ್ಲ, ದೇವರ ಮಕ್ಕಳಾಗಿ ನಾವು ಪ್ರಾರ್ಥನೆಗೆ ಉತ್ತರ ಬಂದರೂ ಸರಿ, ಬರದೇ ಹೋದರೂ ಸರಿ, ದೇವರಿಗೆ ನಂಬಿಕೆಯ ವಿಶ್ವಾಸವುಳ್ಳ ಮಕ್ಕಳಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡುತ್ತಾನೆ. ಸೊ ನಾಯಕರುಗಳು ತಮ್ಮ ಸಮಯವನ್ನು ಮೊಣಕಾಲಲ್ಲಿ ಕಳಿಬೇಕಾಗಿದೆ. ಒಂದು ಯಶಸ್ಸಿನ ಒಂದು ಸಾಕ್ಷಿ ಮೋಶೆಯ ಜೀವನದಿಂದ ನಾವು ಕಲಿತಿದ್ದೇವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ನಮ್ಮ ಪ್ರಾರ್ಥನಾ ಜೀವನವನ್ನು ಆಶೀರ್ವದಿಸಲಿ. ನಮಸ್ಕಾರ.